ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ ಅಂಕಲ್. ಗೌರಿ ಅವರು ಈ ಮದುವೆ ಇಷ್ಟ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ, ಇವತ್ತು ಹೇಳ್ತಾ ಇಲ್ಲ. ಈ ಮದುವೆನ ಬೇಡ ಅಂತ ಇರೋದು ನಾನು. ಇದಕ್ಕೂ ಗೌರಿ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಪ್ಲೀಸ್, ಯಾರು ಗೌರಿ ಅವ್ರನ್ನ ಬೈಬೇಡಿ. ಇದಕ್ಕೆಲ್ಲ ಕಾರಣ ನಾನೇ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಓಹೋ, ನೀನ್ ನೋಡಿದ್ರೆ ಹೀಗೆ ಹೇಳ್ತಾ ಇದೀಯಾ, ನಿಮ್ಮಕ್ಕ ನೋಡಿದ್ರೆ ಹಾಗೆ ಹೇಳ್ತಾ ಇದ್ದಾಳೆ. ಏನು, ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನನ್ನ ಮರ್ಯಾದೆ ತೆಗಿತಾ ಇದ್ರಾ? ಈ ರೀತಿ ನಮಗೆ ಅನ್ಯಾಯ ಮಾಡ್ಬೇಕು ಅಂತ ಎಷ್ಟು ದಿವಸದಿಂದ ಅನ್ಕೋತಾ ಇದ್ರಿ? ಹೀಗೆ ಹೇಳು ಅಜಯ್, ನನ್ನ ಮಗಳು ಕಾರಣ ಅಲ್ಲ ಅಂದ್ಮೇಲೆ ನೀನ್ ತಾನೇ ಕಾರಣ. ಹೇಳು ಅಜಯ್, ನೀನ್ ತಾನೇ ಕಾರಣ. ಅಜಯ್ ಹೇಳು. ಒಳ್ಳೆ ಮನೆತನ, ಒಳ್ಳೆ ಕುಟುಂಬದವರು ಅಂತ ನನ್ನ ಮಗಳನ್ನ ಕೊಡೋದಕ್ಕೆ ಒಪ್ಕೊಂಡೆ. ಈ ರೀತಿ ಮದುವೆ ಮನೆಯವರೆಗೂ ಬಂದು ನಡು ನಿನ್ನಲ್ಲಿ ಕೈ ಕೊಡ್ತಾ ಇದೆಯಲ್ಲ, ಮನುಷ್ಯನ ನೀನು? ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ, ಮಾನವೀಯತೆ ಏನಾದ್ರು ಇದೆಯಾ? ನೀನು ಮನುಷ್ಯ ಅಲ್ಲ, ಮೃಗ. ಅಪ್ಪ, ದಯವಿಟ್ಟು ಅಜಯ್ ಅವ್ರಿಗೆ ಏನು ಹೇಳ್ಬೇಡಿ. ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ಮದುವೆ ನಿಲ್ಲದಕ್ಕೆ ಅವ್ರ ಕಾರಣ ಅಲ್ಲ, ಅವ್ರು ಏನೂ ಮಾಡಿಲ್ಲ. ಗೌರಿ, ನೀನು ಅಜಯ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ, ಅಜಯ್ ನಿನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಮತ್ತೆ ಮದುವೆ ಯಾಕೆ ಆಗಲ್ಲ ಅಂತಿದ್ದೀರಾ? ಗೌರಿಗೆ ನನ್ನನ್ನು ಬಿಟ್ಟು ಅಜಯ್ನ ಮದುವೆ ಆಗೋಕೆ ಮನ್ಸು ಒಪ್ತಿಲ್ಲ ಅನ್ಸತ್ತೆ. ಪಾಪ, ನನಗಿಂತ ಜಾಸ್ತಿ ಒತ್ತಾಡ್ತಿದ್ದಾಳೆ. ಇಲ್ಲ, ಇರೋ ವಿಚಾರನ ನಾನು ಎಲ್ಲರಿಗೂ ಹೇಳ್ಬಿಡ್ತೀನಿ. ಅದೇ ಸರಿ. ಈಗ್ಲಾದ್ರೂ ಮಾತಾಡು. ನೀನ್ ಈಗ ಮಾತಾಡದೆ ಹೋದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಅಕ್ಕ, ಯಾಕಕ್ಕ ಹೀಗಾಯ್ತು? ನಾನ್ ನಿನ್ ಮದ್ವೆ ನೋಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಇಬ್ರು ಜೊತೆಲೆ ಮದ್ವೆ ಆಗ್ತೀವಿ ಅಂತ ಸಂಭ್ರಮ ಪಟ್ಟಿದ್ದೆ. ಆದ್ರೆ ಯಾಕೆ ಹೀಗಾಯ್ತು ಅಕ್ಕ? ನಂಬಿಸಿ ಕುತ್ತಿಗೆ ಕುಯ್ದ್ಬಿಟ್ಟೆ ಅಲ್ವಾ ಅಜಯ್? ಕೊನೆಗೂ ನಮ್ಮನ್ನ ಚೆನ್ನಾಗಿ ನಂಬಿಸಿ ಕುತ್ತಿಗೆನ ಕುಯ್ದ್ಬಿಟ್ಟೆ. ಸಾಕ್, ಸುಮ್ನೆ ಇರ್ರಿ. ಕುತ್ತಿಗೆ ಕುಯ್ದಿದ್ದು ನಿಮ್ ಮಗಳು.